ಸ್ನೇಹಿತರೆ, ನಾಗಚೌಡೇಶ್ವರಿಯ ಎರಡನೇ ಭಾಗ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ವಿಡಿಯೋವನ್ನು ಯಾರು ಸಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ನಾನು ನಿನ್ನೆ ನಾಗಚೌಡೇಶ್ವರಿ ದೇವಸ್ಥಾನವನ್ನು ತೋರಿಸಿದ್ದೆ ಅಲ್ವಾ, ಆ ತಾಯಿಯ ವಿಡಿಯೋದ ಮುಂದುವರಿದ ಭಾಗವೇ ಈ ವಿಡಿಯೋ. ಫ್ರೆಂಡ್ಸ್, ಈ ನಾಗಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾರ್ತಿಕದಲ್ಲಿ 30 ದಿನಗಳ ಕಾಲ ಕೂಡ ಅದ್ಧೂರಿಯಾದ ದೀಪಾಲಂಕಾರಗಳ ಜೊತೆಗೆ ರಾತ್ರಿ ದೀಪೋತ್ಸವ ನಡೆಯುತ್ತೆ. ಸಾವಿರಾರು ದೀಪಗಳನ್ನು ಭಕ್ತರು ಬಂದು ಬೆಳಗ್ತಾರೆ, ತಮ್ಮ ಬೇಡಿಕೆಗಳನ್ನು ಬೇಡ್ಕೊಳ್ತಾರೆ, ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ, ತಾಯಿ ಎದೆಗಳನ್ನೆಲ್ಲ ಈಡೇರಿಸ್ತಾಳೆ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ರಾತ್ರಿ ಭಕ್ತರುಗಳು ಬಂದುಬಿಟ್ಟು ದೀಪಗಳನ್ನು ಬೆಳಗಿ ಅಲ್ಲಿ ದೀಪೋತ್ಸವವನ್ನು ಆಚರಿಸ್ತಾರೆ. 30 ದಿನಗಳ ಕಾಲವೂ ಸಹ ಈ ದೀಪಾರಾಧನೆ ಕಂಟಿನ್ಯೂಯಸ್ ಆಗಿ ನಡೆಯುತ್ತೆ. ಕಡೆ ಕಾರ್ತಿಕ ದಿನ ಅದ್ಧೂರಿಯಾಗಿ ಲಕ್ಷ ದೀಪೋತ್ಸವ ನಡೆಯುತ್ತೆ, ಪ್ರಸಾದ ವಿನಿಯೋಗ ನಡೆಯುತ್ತೆ. ಭಕ್ತರು ದೀಪ ಬೆಳಗುವುದರ ಮೂಲಕ ತಮ್ಮ ಮನೋಭಿಲಾಷೆಗಳನ್ನು ತಾಯಿಯಲ್ಲಿ ಹರಕೆಗಳ ರೂಪದಲ್ಲಿ ಹೊತ್ಕೊಳ್ತಾರೆ. ತಾಯಿಗೆ ದೀಪವನ್ನು ಬೆಳಗುವುದರ ಮೂಲಕ ದೀಪ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಶೇಷತೆಯಲ್ಲಿ ಆ ದೇವಸ್ಥಾನದಲ್ಲಿ. ವಿನಾಶಾಯ ದೀಪಜ್ಯೋತಿನ ದೀಪೇನ ಹರತಿ ಪಾಪಾನಿ ಸಂಧ್ಯಾದೇವಿ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾಮೂಲಿ ಕಡೆ ಹಚ್ಚಿಬಿಟ್ರೆ
ದೇವಸ್ಥಾನದ ವಿಧಿವಿಧಾನಗಳ ಬಗ್ಗೆ ನಮ್ಮ ಅರ್ಚಕರು ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ನಾನು ಇಲ್ಲಿ ಪ್ರಧಾನ ಅರ್ಚಕನಾಗಿ ಸಾಮಾನ್ಯ 2016ನೇ ಇಸ್ವಿಯಿಂದ ನಾನು ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಆ ತಾಯಿಯ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು. ನಾನು ಬಂದ ದಿನಗಳಿಂದಲೂ ಸಹ ತುಂಬ ರೀತಿಯಾಗಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನು ಆ ತಾಯಿ ಕ್ಷಣದಲ್ಲೇ ನೆರವೇರಿಸಿದ್ದನ್ನು ನಾನು ಗಮನದಲ್ಲಿ ಕಂಡಿದ್ದೀನಿ. ಭಕ್ತರು ಸಹ ಅದನ್ನೆಲ್ಲವೂ ಸಹ ಅದೇ ರೀತಿಯ ಭಕ್ತರು ಬಂದು ಕೇಳ್ಕೊಂಡಾಗಲೂ ಸಹ ಅವರ ಒಂದು ಕೋರಿಕೆಗಳನ್ನು ತಾಯಿ ನೆರವೇರಿಸಿದ್ದನ್ನು ಸಹ ನಮ್ಮ ಮನಸ್ಸಿಗೆ ಪ್ರತ್ಯಕ್ಷವಾಗಿ ಸಹ ಪರೋಕ್ಷವಾಗಿ ಎಲ್ಲ ರೀತಿಯಾಗಿ ಸಹ ನಾವು ಕಂಡಿದ್ದೇವೆ. ಹಾಗಾಗಿ ಇಲ್ಲಿ ಶಕ್ತಿ ಬಹಳ ಅಗಾಧವಾಗಿರ್ತಕ್ಕಂಥ ನಾಗ ಮತ್ತು ಚೌಡಿ ಆ ಎರಡೂ ಸಹ ಸನ್ನಿಧಾನ ಇರ್ತಕ್ಕಂಥ ಶಕ್ತಿ ಸನ್ನಿಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಭಕ್ತರು ನಾನಾ ರೀತಿಯಾದಂಥ ಹರಕೆಯನ್ನು ಮಾಡಿಕೊಳ್ತಾರೆ. ಇಲ್ಲಿ ವಿಶೇಷವಾಗಿ ಅವಳಿಗೆ ಮೊಸರನ್ನ ನೈವೇದ್ಯವನ್ನು ಹೇಳಿಕೊಳ್ತಾರೆ ಮತ್ತು ಮಡ್ಲಕ್ಕಿಯನ್ನು ಸೀರೆಯನ್ನು ಕೊಡ್ತಕ್ಕಂಥದ್ದು ಹರಕೆ ಮಾಡಿಕೊಳ್ತಾರೆ. ಮತ್ತು ಹೀಗೆ ಪಂಚಾಮೃತ ಅಭಿಷೇಕಗಳನ್ನು ಮಾಡಿಕೊಳ್ತಾರೆ. ಮತ್ತು ಅವಳಿಗೆ ರಾಹುಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ನಡ್ಕೊಂಡು ಬಂದಿರತಕ್ಕಂಥದ್ದು. ರಾಹುಕಾಲದಲ್ಲಿ 10:30ಯಿಂದ 12 ಗಂಟೆ ಕಾಲದಲ್ಲಿ ಆ ತಾಯಿಗೆ ಲಿಂಬೆಹಣ್ಣಿನ ಆರತಿಯನ್ನು ಮಾಡೋದ್ರಿಂದ ಅವಳೆಲ್ಲ ರೀತಿಯಾದಂಥ ಕಷ್ಟಗಳನ್ನು ಪರಿಹರಿಸ್ತಾಳೆ ಅಂತ. ಹಾಗಾಗಿ ಆ ಕಾಲದಲ್ಲಿ ಎಲ್ಲರೂ ಸಹ ಇಲ್ಲಿ ಹೆಣ್ಣುಮಕ್ಕಳು ಬಂದು ಆ ಒಂದು ಲಿಂಬೆಹಣ್ಣಿನ ಆರತಿಯನ್ನು ಮಾಡುತ್ತಾರೆ. ಕೊನೆಯಲ್ಲಿ ಆ ವ್ರತವನ್ನು ಮುಗಿದ ಮೇಲೆ ತಾಯಿಗೆ ಸೇವೆಯನ್ನು ಮಾಡಿ ಮಡ್ಲಕ್ಕಿಯನ್ನು ಏನು ಹರಕೆ ಮಾಡ್ಕೊಂಡಿರ್ತಾರೋ ಆ ಹರಕೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಮತ್ತು ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಲ್ಲಿಯೂ ಸಹ 12 ತಿಂಗಳು ಹೇಳ್ತೇವೆ. ಒಂದೊಂದು ತಿಂಗಳಲ್ಲೂ ಸಹ ಒಂದೊಂದು ರೀತಿಯ ವಿಶೇಷವನ್ನು ಹೇಳ್ತೇವೆ. ಪ್ರತಿ ಮಾಸದಲ್ಲಿ ಪೌರ್ಣಮಿಯಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ನಡೆಸ್ತೇವೆ, ಎಲ್ಲ ಸಾಮೂಹಿಕವಾಗಿರ್ತಕ್ಕಂಥದ್ದು. ಮತ್ತು ಅಮಾವಾಸ್ಯೆಯಲ್ಲಿ ದುರ್ಗಾ ಹೋಮವನ್ನು ಮಾಡ್ತೇವೆ. ದುರ್ಗಾ ಅಂತಂದರೆ ಎಲ್ಲ ಭಯವನ್ನು ಹೋಗಲಾಡಿಸ್ತಕ್ಕಂಥವಳು ಅಂತ ಹೇಳಿ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥವಳು ಅಂತ. ಹಾಗಾಗಿ ಎಲ್ಲರಿಗೂ ಸಹ ಒಂದು ಅವಕಾಶ, ಎಲ್ಲರಿಗೂ ಹೋಮ ಮಾಡಲಿಕ್ಕೆ ಕಷ್ಟವಾಗಿರ್ತಕ್ಕಂಥ, ಹಾಗಾಗಿ ಅದು ಒಂದು ಸದವಕಾಶ ಸಿಗಲಿ ಅನ್ನೋಕ್ಕೋಸ್ಕರವಾಗಿ ಇಲ್ಲಿ ಆ ಒಂದು ಅಮಾವಾಸ್ಯೆಯಲ್ಲಿ ದುರ್ಗಾ ಹೋಮವನ್ನು ಏರ್ಪಡಿಸಿರ್ತೇವೆ. ಅಲ್ಲೂ ಸಹ ನಾನಾ ರೀತಿಯಾದಂಥ ಭಕ್ತರುಗಳು ಬಂದು ಆ ಹೋಮದಲ್ಲಿ ಪಾಲ್ಗೊಂಡು ಅವರ ಒಂದು ಎಲ್ಲ ಸಂಕಲ್ಪಗಳನ್ನು ಸಹ ನೆರವೇರಿಸಿಕೊಂಡಿದ್ದಾರೆ. ಮತ್ತು ನವರಾತ್ರಿಯಲ್ಲಿ 10 ದಿನಗಳಲ್ಲಿಯೂ ಸಹ ವಿಶೇಷವಾಗಿ ಆ ತಾಯಿಗೆ ದುರ್ಗಾ ಹೋಮ ನಡೀತಕ್ಕಂಥದ್ದು. ಮತ್ತು ಕೊನೆಯಲ್ಲಿ ಚಂಡಿಕಾ ಹೋಮ ಅಂಥೇಳಿ ಅವಳಿಗೆ ಪ್ರಿಯವಾಗಿರ್ತಕ್ಕಂಥ ಆ ಸಪ್ತಶತಿ 700 ಶ್ಲೋಕದಿಂದ ಚಂಡಿ ಹೋಮವನ್ನು ಮಾಡತಕ್ಕಂಥದ್ದು ಮತ್ತು ಮುತ್ತೈದರಿಗೆ ಬಾಗಿನ ಕೊಡ್ತಕ್ಕಂಥದ್ದು. ಹೀಗೆ ಎಲ್ಲ ಕಾರ್ಯಕ್ರಮಗಳು ಸಹ ಇಲ್ಲಿ ಪ್ರತಿ ಒಂದು ಮಾಸದಲ್ಲಿ ನಡೆಸ್ತಕ್ಕಂಥದ್ದು. ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕ ಶರದೃತು ಅಂತ, ಆ ಶರದೃತುವಿನಲ್ಲಿ ಆ ದೇವಿಗೆ ಪ್ರಿಯವಾದಕ್ಕಿರ್ತಕ್ಕಂಥ ಮಾಸ ಅಂತ ಹೇಳಿದ್ದಾಳೆ. ಆ ಚರಿತ್ರೆಯಲ್ಲಿ ಹೇಳಿದ್ದಾರೆ, ಯಾರು ಶರದೃತುವಿನಲ್ಲಿ ನನ್ನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ನಾನು ಎಲ್ಲ ರೀತಿಯಾದ ಕಷ್ಟಗಳನ್ನು ಪರಿಹರಿಸ್ತೇನೆ ಅಂತ ಹೇಳಿದ್ದಾಳೆ. ಹಾಗಾಗಿ ಆ ಶರದೃತುವಿನಲ್ಲಿ ಪ್ರತಿ ಒಂದು ಮಾಸ, ಒಂದು ತಿಂಗಳ 30 ದಿನಗಳಲ್ಲಿಯೂ ಸಹ ಆ ದೀಪೋತ್ಸವ ನಡೆಸ್ತಕ್ಕಂಥದ್ದು. ವಿಶೇಷವಾಗಿ ಸಹ ಒಂದು ತಿಂಗಳಲ್ಲಿ ಎಲ್ಲ ನಾನಾ ರೀತಿಯ ದೂರದಿಂದ ಬಂದು ಸಹ ದೀಪೋತ್ಸವನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕೊನೆಯ ದಿವಸದಲ್ಲಿ ನಾವು ಸಹಸ್ರ ದೀಪೋತ್ಸವ ಅಂತ ಕಾರ್ಯಕ್ರಮವನ್ನು ಸಹ ನಡೆಸಿದ್ದೇವೆ. ಮತ್ತು ಮುಂದೆ ಬರ್ತಕ್ಕಂಥ ಮಾರ್ಗಶಿರ ಮಾಸ, ಧನುರ್ಮಾಸ ಅಂಥೇಳಿ ಅದು ಸಹ ಎಲ್ಲ ದೇವತೆಗಳಿಗೂ ಸಹ ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಆ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಕಾಲದಲ್ಲಿ ಆ ಭಗವಂತನಿಗೆ ಪೂಜೆ ಸಲ್ಲಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಧನುರ್ಮಾಸದಲ್ಲಿ ಆ ಸೂರ್ಯೋದಯ ಕಾಲಕ್ಕೆ ಮಂಗಳಾರತಿ ಆಗ್ತಕ್ಕಂಥದ್ದು. ಆಗಲೂ ಸಹ ಆ ಒಂದು ಮಾಸದಲ್ಲಿ ವ್ರತವನ್ನು ಮಾಡಿಕೊಂಡು ಬೆಳಗಿನ ಜಾವ ಎಲ್ಲರೂ ಸಹ ಹೆಣ್ಣುಮಕ್ಕಳು ಸಹ ಎಲ್ಲರೂ ಭಕ್ತರು ಬಂದು ಆ ಒಂದು ತಿಂಗಳುಗಳ ಕಾಲ ನಡೆಸ್ಕೊಳ್ತಾರೆ. ಮತ್ತು ಸಂಕ್ರಾಂತಿಯಲ್ಲೂ ಸಹ ವಿಶೇಷವಾಗಿ ಆ ಮಕರ ಸಂಕ್ರಾಂತಿ ಅಂಥೇಳಿ ಆ ಕಾಲದಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತ, ಅವಾಗಲೂ ಸಹ ಪೊಂಗಲ್ ಸೇವೆ ಈ ರೀತಿಯನ್ನು ಮಾಡುವ ಮೂಲಕವಾಗಿ ಸಹ ಸೇವೆ ಮಾಡತಕ್ಕಂಥದ್ದು. ಮತ್ತು ಮುಂದೆ ಮಾಘ ಮಾಸದ ಶುಕ್ಲ ಪಕ್ಷದ ಚೌತಿಯಲ್ಲಿ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿದ್ದಾರೆ. ಆ ಒಂದು ಸಮಯದಲ್ಲಿಯೂ ಸಹ ಅವಳಿಗೆ ವಿಶೇಷವಾಗಿರ್ತಕ್ಕಂಥ ವರ್ಧಂತ್ಯೋತ್ಸವ ಅಂಥೇಳಿ ಪ್ರತಿಷ್ಠಾಪನಾ ಅಂಗವಾಗಿ ಅವಳಿಗೆ ವಿಶೇಷವಾಗಿ ಕಲಶಾಭಿಷೇಕ ಮತ್ತು ಕಲಾಹೋಮ ಮೂಲಮಂತ್ರದಿಂದ ಹೀಗೆ ಮತ್ತು ಕಲಶಾಭಿಷೇಕ ಹೀಗೆ ಆ ದಿನವೂ ಸಹ ಸಹಸ್ರಾರು ಭಕ್ತರು ಸಹ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಮತ್ತು ಚೈತ್ರ ಮಾಸದಲ್ಲಿಯೂ ಸಹ ವಿಶೇಷವಾಗಿ ಆ ವರ್ಷ ಋತುವಿನಲ್ಲಿ ಬರ್ತಕ್ಕಂಥ ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಆ ಒಂದು ಹೊಸ ಸಂವತ್ಸರದಲ್ಲಿ ಶ್ರವಣ ಮತ್ತು ಪಂಚಾಂಗ ಶ್ರವಣ ಮಾಡ್ತಕ್ಕಂಥದ್ದು. ಹೀಗೆ ಆ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀತಾ ಇದೆ. ಹಾಗಾಗಿ ಭಕ್ತರು ನಾನಾ ರೀತಿಯಲ್ಲಿ ಬಂದು ಆ ಭಗವಂತಿಯನ್ನು ಕೇಳಿಕೊಂಡು ಭಾಳ ಸಂತೋಷವಾಗಿ ನಾಗಚೌಡೇಶ್ವರಿ ಅಂತಕ್ಕಂಥ ಕ್ಷೇತ್ರ ದಿನೇ ದಿನೇ ಬೆಳೀತಾ ಇದೆ. ಇನ್ನೂ ಸಹಸ್ರಾರು ಭಕ್ತರು ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಸನ್ನಿಧಾನ ಆಗಬೇಕು ಅಂತ ನಾವು ಎಲ್ಲ ಆ ಭಗವತಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಸಹ ಆಡಳಿತ ವರ್ಗದವರು ಸಹ ಇದಕ್ಕೆ ತುಂಬ ಸಹಕರಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಈ ಮೂಲಕವಾಗಿ ಮುಚ್ಚಿಸ್ತಾ ಇದ್ದೇವೆ.
ಸ್ನೇಹಿತರೆ, ನೋಡಿದ್ರಲ್ಲ, ಕಲಿಯುಗದ ಕಾಮಧೇನು ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಮೂರರ ಅವತಾರವಾಗಿ ಅಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರನ್ನ ಬರಿಗೈಲಿ ಎಂದೂ ಕಳಿಸದೆ ಆದಷ್ಟು ಬೇಗ ರಿಸಲ್ಟ್ ಕೊಡ್ತಾ ಇದ್ದಾಳೆ ತಾಯಿ. ಏನು ನಾವು ತಾಯಿಯಲ್ಲಿ ಏಕ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿಂದ ಏನು ಬೇಡ್ಕೊಳ್ತೀವೋ ಅದು ತಕ್ಷಣ ತುಂಬ ದಿನಗಳೇ ಕಾಯ್ತಾ ಇಲ್ಲ. ನನಗೂ ಹಾಗೆ ಅನುಭವ ಆಯಿತು. ನಾನು ಅದನ್ನು ಸಂಪೂರ್ಣ ಆದಮೇಲೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಂತಹ ತಾಯಿ ನಮ್ಮ ಶಿವಮೊಗ್ಗದಲ್ಲಿ ನೆಲೆಸಿರೋದೇ ನಮ್ಮ ಪುಣ್ಯ ಅಲ್ವಾ ಫ್ರೆಂಡ್ಸ್. ನೀವೊಮ್ಮೆ ಇಲ್ಲಿ ಭೇಟಿ ಕೊಡಲೇಬೇಕು. ತಾಯಿ ಹಸನ್ಮುಖಳಾಗಿ ನಗ್ನಗ್ತಾ ನಮ್ಮ ಕಷ್ಟನ ಕೇಳ್ತಾ ಇದ್ದಾಳೆ ಅಂತ ನಿಮಗೆ ಭಾಸವಾಗುತ್ತೆ. ಅಲ್ಲಿ ಹೋಗಿ ಹೆಜ್ಜೆ ಇಡ್ತಿದ್ದಂಗೆ ನಿಮಗೆ ಪಾಸಿಟಿವ್ ಮೈಂಡ್ ಬರುತ್ತೆ. ಈ ಸ್ಥಳವನ್ನು ಮಿಸ್ ಮಾಡಬೇಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಪ್ಲೇಸ್ ಹೆಸರು, ಪ್ರಧಾನ ಅರ್ಚಕರ ಫೋನ್ ನಂಬರ್ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ರಘು ಸರ್ ಅಂತೇಳಿ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ. ವಿಚಾರಿಸ್ಕೊಂಡು ಬನ್ನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್ ಮಾಡಿ.